ಮೇಲೆ ಅವತರಿಸಿದಂಥ ಅನಾದಿಯಿಂದ ಅವತರಿಸಿದಂಥ ಸಕಲ ಸಂತ ಮಹಂತರನ್ನು, ಶರಣರನ್ನು, ದಾಸರನ್ನು, ಅನುಭಾವಿಗಳನ್ನು, ದಾರ್ಶನಿಕರನ್ನು ಹೃದಯ ಮಂದಿರದಲ್ಲಿ ಧ್ಯಾನಿಸುತ್ತಾ ವೇದಿಕೆ ಮೇಲೆ ಆಸೀನರಾದಂತಹ ಸಕಲ ಪೂಜ್ಯರಿಗೂ ವಂದನೆಗಳನ್ನು ಅರ್ಪಿಸುತ್ತಾ ದೇವ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ವಂದನೆಗಳನ್ನು ಅರ್ಪಿಸುತ್ತಾ ಹನ್ನೆರಡು ಮಾತುಗಳನ್ನು ಅಂದರೆ ಹೇಳ್ತಾರೆ ಕೊನೆಗೆ ಭಾಷಣ ಮಾಡೋರು ಇರಬಾರ್ದಂತ. ಈ ಕೊನೆಗೆ ಹಂತ ಬಂದದ ನಮ್ಮ ಕೊನೆ ಹಂತ. ಇನ್ನೂ ಸ್ವಲ್ಪ ಕೂಡ್ರಿ ಸಮಾಧಾನನೇ ಕೂಡ್ರಿ ಅಂತ ಮಡವಾಳ ಹೇಳ್ತಾರೆ. ನೀವೆಲ್ಲ ಶಾಂತ ರೀತಿಯಿಂದ ಕೂತಾರೆ ಕರೆ ಅಡಿಗೆ ಬಡಸವ್ರು ಬಹಳ ಇಲ್ಲಿ ಏನೋ ಬಾಂಡೆನ ಸಭಾ ಮಾಡತ್ತಾರೆ. ಅಂದ್ರೆ ಬಿಡ್ರಿ ಅಂತ ಅವರೇ ಆಗ್ತಾರೆ, ನಿಮ್ಗಿಂತ ಮೊದಲು ಅವರು ಕೊನೆ ಆಗ್ತಾರೆ. ಆದ್ರೆ ಅನಿವಾರ್ಯ ಬಂದು ಕುಡ್ಸ್ಯಾರ ಅಂದ್ರೆ 4 ಮಾತು ಹೇಳ್ಬೇಕಾಗಿತ್ತು. ಬಹಳಷ್ಟೆಲ್ಲ ಪೂಜ್ಯರು ಎಲ್ಲ ವಿಷಯಗಳನ್ನು ಏನು ಹೇಳ್ಬೇಕಾಗಿದೆ ಎಲ್ಲ ಮುಗಿಸಿಬಿಟ್ಟಾರೆ. ಈಗ ನಾವು ಹೇಳುವಂಥ ಏನು ಹೋಗನೇ ಇಲ್ಲ, ಬರೀ ಅವರೇ ಹೇಳಿದ್ದು, ಅವರೆಲ್ಲ ಹೇಳಿದ ಮಾತುಗಳನ್ನು ಇನ್ನೂ ಸ್ವಲ್ಪ ನೆಲಕ್ಕೆ ಹಾಕಬೇಕಾಗಿತ್ತು ಇಷ್ಟೇ. ನಾನೇ ಹಿಂಸರ್ತೀನಿ, ಪ್ರತಿಧ್ವನಿ ಆಗತ್ತೈತೆ ಅಂತೇಳಿ ಹಿಂಸರ್ತೀನಿ. ಅಂದ್ರೆ ಯಾತಕ್ಕೆ ಬಂದದ ಮಾನವ ಜನ್ಮ? ಮಾನವ ಜನ್ಮವು ಮುಕ್ತಿಗೆ ಸಾಧನವು. ಮಾನವ ಜನ್ಮ ಶ್ರೇಷ್ಠವಾದ ಜನ್ಮ ಅಂತೆಲ್ಲ ಹೇಳ್ಕೊತ ಬಂದೇವ. ಮತ್ತೆ ನಾವು ಶ್ರೇಷ್ಠರಂತೇಳಿ ಬಹಳ ಬಿಗುಮಾನದಿಂದ ಅಡ್ಡಾಡ್ತೇವ. ಯಾರು ಏನು ನಾ ಕಡಿಮಿಲ್ಲ ಅಂತ ಹೇಳಿದ ಸ್ವತಂತ್ರ ಭಾರತದೊಳಗಂತಿ ಅಹಂಕಾರ ಇವು ಜಾಸ್ತಿ ಆಗಿದೆ. ಮೊದಲು ಗುಲಾಮಗಿರಿ ಕಾಲದೊಳಗ ಹೆದರಿ ನಡೀತಿತ್ತಂತ. ಬ್ರಿಟಿಷರ ಕಾಲದೊಳಗ ಜನ ಎಲ್ಲ ಹೆದರಿ ನಡೀತಿತ್ತು, ಕಾಯ್ದೆ ಕಾನೂನುಗಳಿಗೆ ಹೆದರ್ತಿತ್ತು, ಹಿರಿಯರಿಗೆ ಗುರುಗಳಿಗೆ ಎಲ್ಲ ಹೆದರಿ ನಡೀತಿತ್ತು. ಈಗ ಹೆಂಗದ ಅಂದ್ರೆ ಸ್ವಾತಂತ್ರ್ಯ ಬಂದ ನಂತರ ಎಲ್ಲರೂ ದೊಡ್ಡವರಾಗ್ಬಿಟ್ಟಿದ್ರು. ರಾಜರು, ಪ್ರಜಾಪ್ರಭುತ್ವ, ಪ್ರಜೆಗಳೆಲ್ಲರೂ ಪ್ರಭುಗಳು. ಯಾಕ್ರೆ ನಮ್ಮ ಹನಿಕೇರಿ ಸರ್, ಪ್ರಜೆಗಳೆಲ್ಲರೂ ಪ್ರಭುಗಳು. ಈ ಪ್ರಭುತ್ವ ಎಲ್ಲಿ ತಂದದ್ದು ನಮ್ಮನ್ನ ಅಂದ್ರೆ ಅಹಂಕಾರದಿಂದ ಬೀಗುವ ಮಠ ತಂದದ್ದು. ನಾ ಏನು ಕಡಿಮೆ. ಈ ಅಹಂಕಾರದಿಂದ ಏನಾಗಿದೆ ಅಂದ್ರೆ ಸಮಾಜ ಒಟ್ಟೆ ಇದು ಗೊಂದಲದ ಗೂಡಾಗಿದೆ. ವಿಚಾರ ಮಾಡ್ಬೇಕಾಗಿತ್ತು. ಯಾಕಂದ್ರೆ ಏನು ಪರಿಸ್ಥಿತಿಗೆ ಏನು ಮುಗಿಲೆತ್ತರ ಶಾಸ್ತ್ರಾದಿಗಳನ್ನು ಹೇಳಿದ್ರು. ಸಿದ್ಧಾರೂಢರು, ಶಿವಾನಂದರು, ಆತ್ಮಾನಂದರು, ಅನೇಕ ಮಹನೀಯರು ಭೂಮಿಯ ಮೇಲೆ ಅವತರಿಸಿದಂಥ ಮಹಾತ್ಮರು ಸಂಪೂರ್ಣ ತ್ಯಾಗವನ್ನು ಮಾಡಿ, ತನುಮಣ ಧನವನ್ನ ಎಲ್ಲವನ್ನೂ ತ್ಯಾಗ ಮಾಡಿ ಕೇವಲ ಮಾನವ ಕೋಟಿ ಉದ್ಧಾರಕ್ಕಾಗಿ, ಜೀವಿಗಳ ಕಲ್ಯಾಣಕ್ಕಾಗಿನ ಬದುಕಿದರು. ವಿಷವನ್ನು ಉಂಡು ಹಾಲನ್ನು ಎರೆದರು ಸಿದ್ಧಾರೂಢರಂಥವರೆಲ್ಲರೂ. ಬರೋಬ್ಬರ ಅಲ್ಲ, ಎಲ್ಲ ಬಹುತೇಕ ಎಲ್ಲ ಮಹಾತ್ಮರೆಲ್ಲ ಏನಪ್ಪಾ ಅಂದ್ರೆ ತಮಗೆ ಎಷ್ಟೇ ಕಷ್ಟ ಆದರೂ ತಾಪ ಆದರೂ ಸಹಿತ ನಗನಂತ ಏನಂದ್ರೆ ಜಗತ್ತಿನ ಕಲ್ಯಾಣವನ್ನೇ ಮಾಡಿದಂಥ ಉದಾಹರಣೆಗಳು. ಆದ್ರೆ ನಾವು ಕಲಿಸಿದ ಪಾಠವನ್ನು ವಿಚಾರ ಮಾಡಿದರೆ ನಾವು ಅವರ ತ್ಯಾಗ, ವೈರಾಗ್ಯ, ಅವರ ಸೇವೆ, ಅದರ ಮಹತಿಯನ್ನ, ಅದರ ಮಹತ್ವವನ್ನ ತಿಳ್ಕೊಂಡ ನಾವು ನಡಿಲಿಕ್ಕೆ. ಯಾಕಪ್ಪ ಇಷ್ಟೆಲ್ಲ ತ್ಯಾಗ ಮಾಡಿದ್ದಾರೆ ಅವರು? ನಮ್ಮ ಉದ್ಧಾರಕ್ಕಾಗಿ ತ್ಯಾಗ ಮಾಡಿದ್ದಾರೆ ಅನ್ನೋದು ತಿಳ್ಕೊಳ್ಳಿಲ್ಲ. ಕಡಿಮೆ ಹೇಳಿದಾರೆ ಅವ್ರ ಮಹಾತ್ಮರು. ಏನು ಹೇಳಿದಾರಂದ್ರ ಆ ಪರಮಾನಂದ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ, ಮೋಕ್ಷ, ಜೀವನ್ಮುಕ್ತನ ಸ್ಥಿತಿಯನ್ನು ಹೊಂದುವುದು ಎಂದೋ ಯಾವ ಜನ್ಮದಾಗ ಆಗ್ತದೋ ಆಗಲೇ. ಈ ಜನ್ಮಗಳ ಕಡಿಮೆ ಏನದ ಹೊಂದ್ಕೊಂಡು ಬಾಳೋದನ್ನ ಕಲೀರಿ. ನೀತಿ ಮೊದಲೇ ಮೆಟ್ಲು. ಅಧ್ಯಾತ್ಮ ಆರೋಹಣದೊಳಗ ಮೊದಲೇ ಮೆಟ್ಲು ಏನಪ್ಪಾ ಅಂದ್ರೆ ನೀತಿಬದ್ಧವಾದ ಜೀವನವನ್ನು ಸಾಗಿಸಿಕೊಂಡ, ಧರ್ಮಬದ್ಧವಾದ ಜೀವನವನ್ನು ಸಾಗಿಸಿಕೊಂಡ, ಸಹಕಾರದಿಂದ, ಪ್ರೇಮದಿಂದ, ಹೊಂದಾಣಿಕೆಯಿಂದ ಬಾಳೋದನ್ನ ಕಲೀರಿ. ವಿನಯದಿಂದ ಬದುಕುವುದನ್ನ ಕಲೀರಿ ಅಂತ ಹೇಳಿದಾರೆ ಅವರು. ವಿದ್ಯಾ ವಿನಯೇನ ಶೋಭತೆ, ವಿದ್ಯೆಗೆ ವಿನಯವೇ ಶೋಭೆ. ಅದರಿಂದ ಏನಾಗ್ತಾ ಇದೆ? ಹೆಂಗೇನು ವಿದ್ಯಾರ್ಜನೆ ಮಾಡ್ಕೋತೀವ ಹಂಗಿನ್ನು ಅಹಂಕಾರ ಜಾಸ್ತಿ ಆಗ್ತಾ ಇದೆ. ನಾನು ನೋಡ್ತಾ ಇದ್ದೆ ಕಲಿತ ಸಮಾಜದೊಳಗಿನ ಅಹಂಕಾರ ಜಾಸ್ತಿ ಆಗ್ತಾ ಇದೆ.
ಕನಿಷ್ಠ ಸಮುದಾಯದೊಳಗೆ ಅಹಂಕಾರ ಜಾಸ್ತಿ. ಅದಕ್ಕೆ ವಿದ್ಯೆ ಏನದ ಅಹಂಕಾರಕ್ಕಾಗಿ ಅಲ್ಲ, ಅದು ನಿನ್ನ ನಮ್ರತೆಯನ್ನ, ವಿನಯವನ್ನ, ಸೇವಾಪರ ಭಾವವನ್ನ, ತ್ಯಾಗ ವೈರಾಗ್ಯವನ್ನ ಬೆಳೆಸುವುದು. ಯಾರು ಯಾರು ಶ್ರೇಷ್ಠ ಅಂತ ಹೇಳಿದರು ಮಹಾತ್ಮರು? ಬಹಳ MA PhD ದೊಡ್ಡ ದೊಡ್ಡ ಅನೇಕ ಡಿಗ್ರಿಗಳನ್ನು ಪಡ್ಕೊಂಡಾರೆ. ಅವರಲ್ಲಿ ತ್ಯಾಗ ಇಲ್ಲ, ವೈರಾಗ್ಯ ಇಲ್ಲ, ಸೇವಾ ಮನೋಭಾವ ಇಲ್ಲ. ಅವರಲ್ಲಿ ಜೀವನದ ಯಥಾರ್ಥ ತಿಳುವಳಿಕೆನೇ ಇಲ್ಲ. ಒಂದು ಇದು ಏನೂ ಓದಿಲ್ಲ, ಬರಲಿಲ್ಲ, MA ಕಾಕೊಂಡಾರ ಅಂತ ನೋಡ್ರಿ. ಏನಪ್ಪಾ ಅಂದ್ರೆ ಸಾಮಾನ್ಯ ಕೆಲಸಗಳನ್ನು ಕೂಲಿ ನಾಲಿ ಮಾಡಿಕೊಂತ ಇದ್ದಾರೆ, ಸಾಮಾನ್ಯ ಕೆಲಸಗಳನ್ನು ಮಾಡಿಕೊಂಡಿದ್ದಾರೆ. ಆದ್ರೆ ಉದಾತ್ತ ವಿಚಾರದಲ್ಲಿ ಅವರಲ್ಲಿ ತ್ಯಾಗದ, ವೈರಾಗ್ಯದ, ಸೇವಾ ಮನೋಭಾವ ಇದೆ, ದೊಡ್ಡ ಮನಸ್ಸದ, ವಿಶಾಲ ಮನಸ್ಸದ. ಓದಿಲ್ಲ, ಬರಲಿಲ್ಲ. ಇಲ್ಲಿ ಯಾರು ಶ್ರೇಷ್ಠರು ವಿಚಾರ ಮಾಡ್ರಿ. ಬಹಳ ಓದ್ದವರು, ಬರೆದವರು, ನೀನೇನ್ ತಿಳ್ಕೊಂಡ್ರೆ ಅಮ್ಮಗಳಿಗೆ ಹೇಳ್ತಾರಲ್ಲ, ಅಕ್ಕಗಳು ಕಲ್ತಿರ್ತಾರಲ್ಲ, ನೀನೇನ್ ಕೊಡ್ರಬೇ, ನಿನಗೇನ್ ತಿಳ್ತದ ಕೊಡ್ರಬೇ ಅಂತ ಹೇಳ್ತಾರಲ್ವಾ ನಿಮ್ಮ ಮಕ್ಕಳು? ಮತ್ತ ಇವರೆಲ್ಲ ಏನದ ಅಜ್ಜಗಳಿಗೆ ಎಲ್ಲ ಏನದು ಬೆಲೆ ಕೊಡುದಿಲ್ಲ. ನಿಮ್ ಕಾಲದ್ದಲ್ಲ, ಇದು ಹೊಸ ಕಾಲ ಬಂದೈತಿ. ಏನು ಹೊಸ ಕಾಲ ಬಂದೈತಿ? ಹೊಸ ಕಾಲ ಬಂದೈತಿ. ಯಾವ ಕಾರಣದಿಂದ ಬಂದೈತಿ? ಇದು ಆಧುನಿಕ ಜಗತ್ತಿನೊಳಗೆ ವಿಜ್ಞಾನ ಮುಂದೆ ಹೊರದೈತಿ. ಆದ್ರೆ ವಿಜ್ಞಾನದ ಆಧುನಿಕ ಜಗತ್ತಿನೊಳಗ ನಾವು ಏನೇನು ಪಡ್ಕೋಬೇಕಾಗೈತಿ? ಜ್ಞಾನವನ್ನು ಪಡ್ಕೋಬೇಕಾಗೈತಿ. ಮೊದಲು ಲೌಕಿಕ ಜ್ಞಾನವನ್ನು ಪಡ್ಕೋಬೇಕಾಗೈತಿ. ಲೌಕಿಕ ಜ್ಞಾನವನ್ನು ಚೆನ್ನಾಗಿ ಪಡ್ಕೊಂಡು ನಾವು ಯಾವುದರೊಳಗೆ ಸುಖ ಹೆಂಗೆ ಪಡ್ಕೋಬೇಕು, ಯತಿಮಿತಿಯಾದ ಜೀವನವನ್ನು ಹೆಂಗೆ ಸಾಗಿಸಬೇಕು. ಸಾತ್ವಿಕ ಭೋಗದೊಳಗೆ ಸುಖ ಅದ ಅಂತ ಹೇಳ್ತದೆ ಶಾಸ್ತ್ರ. ಭೋಗದೊಳಗೆ ಸುಖನೇ ಇಲ್ಲ, ಮೊದಲೇ ಮಾತು. ತ್ಯಾಗ ವೈರಾಗ್ಯದೊಳಗೆ ಸುಖ ಅದ, ಭೋಗದೊಳಗೆ ಸುಖ ಇಲ್ಲ. ಬೇಡ ಬೇಡ ಭೋಗದೊಡನಾಗ ನೋಡು ನಂದು ಒಲಿಸಿದ ಸವಿಯೂಟ. ಕಡೆಗೆ ಏನೇ ಹೌದು ಮಾಯೆಯ ಕೈಮಾಟ. ಕೊನೆಗೆ ಏನದ ಅಂದ್ರ ಮಾಯೆಯ ಕೈಮಾಟಿದು ನಿನ್ನನ್ನ ದುಃಖದ ಮಡುವಿನೊಳಗೆ ಕೆಡಿ ಹೋಗ್ತದ ಅನ್ನುವಂಥದನ್ನ ಹತ್ತಿರಸ್ತದ ಭೋಗ. ಯಾಕಂದ್ರೆ ವೈಭವ, ಎಷ್ಟೇ ಏನು ಲೌಕಿಕ ಭೋಗ ಭಾಗ್ಯಗಳು ಇದ್ದವರು ಸುಖಿಗಳ ಇದ್ದಾರೆ. ನಾನು ನೋಡ್ಕೊತ ಹೇಳಿದ ನಮ್ಮ ಸುತ್ತಮುತ್ತ ನೋಡ್ತಾ ಇದ್ದೀವ. ದುಃಖದೊಳಗೆ ಪರಿಸಮಾಪ್ತಿ ಆಗ್ತದಂಥವ್ರ ಜೀವನ. ಬಹುತೇಕ ಶ್ರೀಮಂತರ ಮನೆಯೊಳಗೆ ದುಷ್ಟ ಮಕ್ಕಳು ಹುಡ್ತಾರೋ, ಬಡವರ ಮನೆಯೊಳಗೆ ದುಷ್ಟ ಮಕ್ಕಳು ಹುಡ್ತಾರೋ ವಿಚಾರ ಮಾಡ್ರೆ. ಯಾಕ್ರಿ? ವೈಭವ ಶ್ರೀಮಂತರದಾರಂದ್ರೆ ಅಲ್ಲಿ ಮಾತು ಕೇಳುವಂತ ಮಕ್ಕಳು ಹುಡ್ತಾರೆ. ಯಾಕಂದ್ರೆ ಅಲ್ಲಿ ದುಡಿಮೆ, ಶ್ರಮ ಮಹತ್ವ ಗೊತ್ತೇ ಇರುವುದಿಲ್ಲ ಅವ್ರಿಗೆ. ಯಾಕಂದ್ರೆ ಚೈನಿ ಹೊಳೆಗೆ ನೋಡ್ತಾರೆ. ಅನೇಕ ದುಶ್ಚಟಗಳು, ದುರ್ವ್ಯವಹಾರದಲ್ಲಿ ತೊಡಗಿರ್ತಾರೆ. ಅಂದ್ರೆ ಯಾವ ಕಾರಣ? ನೀವು ಗಳಿಸಿಟ್ಟದ್ದು ಅದನ್ನು ಸದ್ಬಳಕೆ ಆಗಲಿಲ್ಲ. ಗಳಿಸಿಟ್ಟ ಅದಕ್ಕೆ ಆತ್ಮರೇನು ಹೇಳ್ತಾರಂದ್ರೆ, ನೀ ಗಳಿಸಿದ್ದನ್ನ ನೀನು ಕಾಲದೊಳಗೆ ಬಳಸಿ ಮುಗಿಸು ಅಂತ. ಗಳಿಸು, ಪ್ರಾಮಾಣಿಕ ರೀತಿಯಿಂದ ಗಳಿಸು. ಗಳಿಸಿದ್ದನ್ನ ಸತ್ಕಾರ್ಯಕ್ಕಾಗಿ ಬಳಸು, ದಾನ ಧರ್ಮಕ್ಕಾಗಿ ಬಳಸು. ಖಾಲಿ ಮಣಿ ಅಂದ್ರ ಬರೀ ಮಣಿ ಖಾಲಿ ಹೊಲ ಇಡು ಅಂತ ಹೇಳಿದಾರೆ ಮಹಾತ್ಮ. ಏನು ಇರ್ಲಿ, ಆಸ್ತಿ ಪಾಸ್ತಿ ಇರ್ಲಿ ನಿಮ್ಗೆ, ಅದನ್ನ ಖಾಲಿ ಮಾಡಿಡ. ಅಂದ್ರೆ ಮಕ್ಕಳು ದುಡಿದು ಗಳಿಸುವ ಶ್ರಮದ ಮಹತ್ವವನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾರೆ ಮಹಾತ್ಮರು. ನಮಗೆ ತಿಳಿತಾನೆ ಇದೆ. ಅದಕ್ಕೆ ಅನೇಕ ಮಹನೀಯರು ಎಲ್ಲ ಹೇಳಿದ್ರು, ಯಾರು ಶ್ರೇಷ್ಠರು, ಮಾನವ ಜನ್ಮ ಪವಿತ್ರ ಯಾವಾಗ ಆಗ್ತದೆ? ನಾವು ತ್ಯಾಗ, ವೈರಾಗ್ಯ ಮತ್ತು ಸೇವೆ ಮತ್ತು ಆತ್ಮನೊಳಗೆ ಸುಖ ಅದ. ವಿಷಯ ಭೋಗದಲ್ಲಿ ಸುಖ ಇಲ್ಲ. ಯಾಕೆ? ವಿಷಯ ಭೋಗ ರೋಗಕ್ಕನ ಮೂಲ ಆಗ್ತದೆ ಕೊನೆಗೆ ಅನ್ನೋದನ್ನು ತಿಳ್ಕೊಂಡಾಗ ತಿಳಿತದ ಅಂತೇಳಿ. ಬಹುತೇಕ ಎಲ್ಲರೂ ಅಂಧರಾಗಿ ಹೊಂಟಿದೆವು. ಅಂಧರ ಉದಾಹರಣೆಯನ್ನು ನಮ್ಮ ರುದ್ರಪ್ಪನವರು ಮೊದಲು ಹೇಳಿದರು. ಒಬ್ಬ ಕುರುಡ, ಅವಾಗ ರಾಜ ಮಹಾರಾಜನಿಂದ ದಾನ ಬೇಕಾಗಿತ್ತು. ರಾಜರಿಂದ ದಾನ ಬೇಕಾಗಿತ್ತು. ದಾನಕ್ಕಾಗಿ ಬಂದಿದ್ದ, ಅರಮನೆಗೆ ಬಂದಿದ್ದ. ಬಂದು ಏನು ಕೇಳಿದ? ಎಲ್ಲದಪ್ಪ ರಾಜ ಮಹಾ ದಾನಿ ಇದ್ದ. ಪ್ರತಿ ತಿಂಗಳು ಒಂದೊಂದು ದಿವಸ ದಾನ ಮಾಡ್ತಿದ್ದ ಎಲ್ಲರಿಗೂ, ಬಡಬಗ್ಗರಿಗೆ. ಅದಕ್ಕೆ ಕುರುಡನು ಬಂದ ದಾನ ಪಡೆಯಕ್ಕೆ. ಅವ್ನು ಹೇಳಿದ, ಒಬ್ಬ ಹಿಂಗೆ ಹೋಗು, ಕುರುಡ ಹೆಂಗೆ ಹೋಗ್ಬೇಕು? ಅದಕ್ಕೆ ಪಾಟಿ ಸುತ್ತಕೊಂತ ಹೋಗುವಲ್ಲಿ ದ್ವಾರ ಬರ್ತದೆ.
ಕ್ವಾಟಿ ದ್ವಾರ ಬರ್ತದೆ, ಬಾಗಿಲು ಬರ್ತದೆ, ಅಲ್ಲೇ ನೀನು ಪ್ರವೇಶ ಆಗುವ, ಅಲ್ಲೇ ಮಹಾರಾಜ್ ಕುಂತಿರ್ತಾನ ದಾನ ಮಾಡಕ್ಕಂತ. ಆದ್ರೆ ಏನಾಯ್ತು, ಅವ ಹಂಗ ಸುತ್ಕೊಂತ ಬಂದ, ಅವನ ಕೈ ಹುರುಕತ್ತಿತ್ತಂತ. ಹೇಳಿ ಕೈ ಕುರುಡ ಕೈಗೆಲ್ಲ ಹುರುಕತ್ತಿದ, ಕೈ ತುರುಕಿ ಬಿಟ್ಟು ಕೆರ್ಕೊಂತ ನಿಂತ, ಕೆರ್ಕೊಂತ ದಾಟಿದ. ಹಂಗ ಎಲ್ಲಿ ದಾಟಿದ? ಬಾಗಿಲ ದಾಟಿದ. ಬಾಗಿಲದ ಯಾವ ಬಾಗಿಲದಿಂದ ಪ್ರವೇಶ ಆಗಬೇಕಾಗಿತ್ತು ರಾಜನ ಹತ್ತಿರ, ಆ ಬಾಗಿಲದಿಂದ ಏನಾಗಿ ದಾಟಿ ಹೋಗಿ ಮತ್ತೆ ಗಾಡಿ ಹಿಡ್ಕೊಂಡ. ಅಂದ್ರೆ ಬಾಗಿಲು ತಟ್ಟು ಮತ್ತೆ ಸುತ್ತಾದ ಮತ್ತೆ ಅದೇ ಬಾಗಿಲು ಬರ್ಬೇಕಂದ್ರೆ ತುರುಕಿ ಬಿಡೋದು ಅವನ ಕೈಯ, ಮತ್ತು ತುರುಕಿ ಬಿಟ್ಟು ಮತ್ತು ಬಾಗಿಲ ದಾಟಿದ. ಕೊನೆಗೆ ಏನಾಯ್ತು ಅಂದ್ರೆ ಹಂಗ ಸುತ್ಕೊಂತ ಹೋದ. ಅವಾಗ ದಾನನೂ ಸಿಗಲಿಲ್ಲ, ದಾರಿನೂ ಸಿಗಲಿಲ್ಲ. ಅವ್ರು ಇದರ ಉತ್ತರ ಏನು ಅಂದ್ರೆ, ಈ ಮಾನವ ಜನ್ಮ ಅನ್ನುವಂಥದ್ದು ಏನದು ದ್ವಾರ ಬಾಗಿಲು ಅಂತ ಹೇಳ್ತಾರೆ ಅವ್ರು. ಯಾತಕ್ಕಾಗಿ ಮುಕ್ತಿ ಅಥವಾ ಮೋಕ್ಷ ಅನ್ನುವಂಥ ಬಾಗಿಲದಲ್ಲಿ ಪ್ರವೇಶ ಮಾಡಿಕೊಂಡು ಆ ಪರಮಾತ್ಮ ಅನ್ನುವಂಥ ರಾಜನನ್ನು ಪಡ್ಕೊಳ್ಳುತ್ತೆ. ಆ ಪರಮಾತ್ಮ ಅನ್ನುವಂಥ ರಾಜನಿಂದ ದಾನವನ್ನು ಪಡ್ಕೊಳ್ಳಿಕ್ಕೆ ಬಂದೇವಂತ ಈ ಮಾನವ ಜನ್ಮದೊಳಗೆ. ಆದ್ರೆ ನಾವೇನ್ ಮಾಡತ್ತೀವ್ರಿ, ಶ್ರೇಷ್ಠವಾದ ಮಾನವ ಜನ್ಮವನ್ನ ಅಂದ್ರೆ ವಿಷಯ ಭೋಗದ ಹುರುಕು ಹತ್ತೈತೆ ಅಂತ ನಾವೀ ಮಾನವ ಜನ್ಮ ಅನ್ನುವಂತ ಏನು ದ್ವಾರ ಬಾಗಿಲು ಬಂದಾಗ ಇದೇನು ಇಡೀ ಕ್ವಾಟಿ ಅಂದ್ರೆ 84 ಜೀವರಾಶಿಗಳ ಕ್ವಾಟಿ. ಇದು 84 ಲಕ್ಷ ಜೀವರಾಶಿಗಳ ಕ್ವಾಟಿ. ಸುತ್ತಾಕ್ತೇವೆ ಸುತ್ತಿ ಬಾಗಿಲಕ್ಕೆ ಬಂದೆವು. ಯಾವ ಬಾಗಿಲಕ್ಕೆ ಬಂದೆವು ಅಂದ್ರೆ ಮೋಕ್ಷ ದ್ವಾರಕ್ಕೆ ಬಂದೆವು. ಮೋಕ್ಷ ದ್ವಾರಕ್ಕೆ ಬಂದಾಗ ಏನಾಯ್ತು, ನಮ್ಗ ವಿಷಯ ಭೋಗದ ಹುರುಕಾಯ್ತು. ನಾವು ಯಾವ್ದ್ರೊಳಗೆ ಸುಖ ಹುಡುಕಿದ್ವು ಅಂದ್ರೆ ಬರೀ ಚಿಕ್ಕಣ್ಣ ಮೆಕ್ಕಣ್ಣ ಅಂದ್ರ ವಿಷಯ ಸಂಪರ್ಕ ಭೋಗದೊಳಗೆ ಸುಖ ಹುಡುಕೊಂಡ ನಾವೇನ್ ಮಾಡಿದ್ವು, ಈ ಮಾನವ ಜನ್ಮವನ್ನ ದಾಟಿ ಬಿಟ್ಟು ಮತ್ತೆ ಪುನಃ ತಿರುಗೋದಾಯ್ತು ಅನ್ನುವಂಥ ಮಾತನ್ನು ಹೇಳಿದ್ರು ಅವರು. ಇದು ಎಷ್ಟು ಜನರಿಗೆ ತಿಳಿಯಾಗ್ತೈತೆ ನಮಗೆ. ಅದಕ್ಕೆ ಮಾನವ ಜನ್ಮದ ಯಥಾರ್ಥ ಏನಪ್ಪಾ ಅಂದ್ರೆ, ನಾವು ಜೀವನ ಮೋಕ್ಷವನ್ನ ಹೊಂದಲಿಕ್ಕೆ ಬಂದರೆ ವಿಷಯ ಭೋಗಕ್ಕಾಗಿ ಜನ್ಮ ಬಂದಿಲ್ಲ, ಇದು ನಮಗೆ ಯೋಗಕ್ಕಾಗಿ ಬಂದರೆ. ಎಂಥ ಯೋಗ ಅಂದ್ರೆ ಜೀವನು ಪರಮನೊಂದಿಗೆ ಒಂದಾಗುವಂತಹ ಯೋಗ. ಈ ಜೀವಾತ್ಮ ಪರಮಾತ್ಮನೊಂದಿಗೆ ಒಂದಾಗಲಿಕ್ಕೆ ಬಂದದ ಈ ಜನ್ಮ ಅನ್ನುವಂಥದ್ದು ತಿಳ್ಕೊಳ್ಬೇಕಾಗಿದೆ ಅಂತ ಅನ್ನುವಂಥದ್ದು ತಾತ್ಪರ್ಯ. ಅದಕ್ಕೆ ಹೇಳುವುದೇ ಮಾಡ್ತುದಾವುದು ಬಹರಣ ಅನ್ನುವಂಥದ್ದು. ಈ ಜನ್ಮದೊಳಗ ಬಹರಣವನ್ನ ಅಂದ್ರೆ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ಮಾನವ ಜನ್ಮ ಬಂದದ ಅನ್ನೋದನ್ನ ತಿಳ್ಕೊಂಡು ನಡೆದ್ರೆ ಸಾರ್ಥಕ ಆಗ್ತದೆ ಈ ಜನ್ಮ ಅನ್ನೋದು ತಿಳ್ಕೊಳ್ಳೋಣ. ಮತ್ತ ಇನ್ನು ಸತ್ಸಂಗ, ಇದಕ್ಕ ದಾರಿದೀಪ ಯಾವುದಪ್ಪ ಅಂದ್ರೆ ಸತ್ಸಂಗ. ಯಾಕಂದ್ರೆ ಈ ಜನ್ಮ ಏನಾಗಿದೆ ಅಂದ್ರೆ ವಿಷಯ ಸುಖ ಬುದ್ಧಿ ಒಳಗನ ಶಬ್ದ ಸ್ಪರ್ಶ ರೂಪ ರಸಗಂಧದೊಳಗೆ ಸುಖ ಹುಡುಕ್ತಾ ಬಹಿರ್ಮುಖವಾಗಿಯೇ ಹೊಡೆಯುತ್ತೆ. ಜನ್ಮಾಂತರ ಅನಂತ ಕೋಟಿ ಜನ್ಮಗಳಲ್ಲಿ ಇದನ್ನ ಮಾಡೈತೆ. ಅದೇ ರೂಢಿಗತ ಆಗೈತೆ. ನಮ್ಗೆ ಯಾವ್ದು ರೂಢಿ ಆಗೈತೆ ಅಂದ್ರೆ ಇದೇ ರೂಢಿ ಆಗೈತಿ. ಪ್ರಪಂಚದ ಭೋಗನ ರೂಢಿ ಆಗೈತಿ. ಅವ್ರ ಮಾತು ಹೇಳಾಗ್ತಾರ ಅದನ್ನ ರೂಢಿ ಮಾಡ್ಕೊಂಡು ಹಾಕ್ತಾರ. ಆ ರೂಢ ಸಿದ್ಧಾರೂಢರು ಏನ್ ಹೇಳಿದ್ರು, ಆ ಸಿದ್ಧಾರೂಢರಿಗೆ ಆರೂಢ ಅಂದ್ರೆ ಆರೂಢ ಅಂದ್ರೆ ಯಾವುದು, ಪರಮಾನಂದ ಪ್ರಾಪ್ತಿ ಅನ್ನುವಂತಹ ಏನದ ಅದು ಸುಖ ಏನದ ಅದು ಪರಮ ಸಾಯುಜ್ಯದ ಸುಖ, ಶಿವನ ಸುಖ ಏನದ ಅದನ್ನು ಹೊಂದ್ರಿ ಅಂತ ಹೇಳಾಕತ್ತಾರ ಅವರು. ಅದಕ್ಕೆ ಆರೂಢರಾಗಬೇಕಂದ್ರೆ ಈ ರೂಢಿಯನ್ನು ಬಿಟ್ಟು ಆರೂಢರಾಗಬೇಕಾಗಿತ್ತು. ಈ ರೂಢಿಯನ್ನು ಬಿಟ್ಟು ಆರೂಢರಾಗಬೇಕಾಗಿತ್ತಂದ್ರೆ ಅದಕ್ಕೆ ಮೊದಲನೇ ಬಾಗಿಲು ಯಾವತ್ತಪ್ಪ ಅಂದ್ರೆ ಇದು ಮಠ ಸಿದ್ಧಾರ ನೋಡ್ರಿ. ಸಿದ್ಧಾರೂಢರ ಮಠದೊಳಗೆ ಬಂದು ಶಾಸ್ತ್ರ ಶ್ರವಣ ಮಾಡ್ರಿ ಅಂತ, ಸತ್ಸಂಗ ಮಾಡ್ರಿ ಅಂತ. ಇದು ಪುರಾಣ ಮಂಗಲ ಕಾರ್ಯಕ್ರಮಕ್ಕೆ ಕರೆದಾರ ನಮ್ಮನ್ನ. ಪುರಾಣ ಮಂಗಲ ಅಂದ್ರೆ ಮುಗಿಸ್ಬಿಡ್ತಾರೆ ಇವತ್ತಿಗೆ ಇಲ್ಲ. ಪುರಾಣ ಮಂಗಲ ಆಗುದಿಲ್ಲ ಇದು. ಯಾಕೆ ಈ ಜೀವನ ಪುರಾಣ ಮಂಗಲ ಆಗುದಿಲ್ಲ ಇನ್ನು. ಈ ಜೀವ ದುಃಖದೊಳಗದಾನ ಇನ್ನು. ಜೀವನ ಪುರಾಣ ಮಂಗಲ ಯಾವಾಗ ಆಗ್ತದಪ್ಪ ಅಂದ್ರೆ ಜೀವನ ಮುಕ್ತಿ ಹೊಂದಿದಾಗ ಮಂಗಲ ಆಗ್ತದೆ. ಅದಕ್ಕೆ ಇದನ್ನು ಪೂರ್ಣ ಮಂಗಲ ಆಗಿಲ್ಲ ಇನ್ನು. ಇದು ಇನ್ನು ಮುಕ್ತಾಯ ಎಲ್ಲ ಪ್ರಾರಂಭ ಅಂತ ತಿಳ್ಕೊಬೇಕು ನಾವು. ಯಾತಕ್ಕೆ ಪ್ರಾರಂಭ, ಈ ಸತ್ಸಂಗದ ರುಚಿ ಹಚ್ಚಿದಾರಲ್ಲ ಇಲ್ಲಿಯವರೆಗೆ ನಿಮಗೆ ಶಾಸ್ತ್ರಿಗಳು. ಒಂದು ತಿಂಗಳಾದ್ರೂ ನಾವು ಕೇಳೋಣಪ್ಪ, ಅನಿವಾರ್ಯವಾಗಿ ಶ್ರಾವಣದೊಳಗಾದ್ರೂ ಕೇಳೋಣ ಅಂತ ಬಂದು ಕೇಳಿದ್ರಿ. ಎಷ್ಟು ಜನರಿಗೆ ಕೇಳಿದಾರೆ ಮಡಿವಾಳ ತಿಂದಿದ್ರಿ. ಈಗ ಒಂದು ತಿಂಗಳವರೆಗೆ ಎಷ್ಟು ಜನರು ಸತ್ಸಂಗದಲ್ಲಿ ಬಂದು ಕೇಳಿದರೆ ಇಲ್ಲಿ ತಾಯಿಂದಿರ ಸತ್ಸಂಗದಲ್ಲಿ ದಿನನಿತ್ಯ ಇಲ್ಲಿ ಸಿದ್ಧಾರೂಢರ ಪುರಾಣವನ್ನು ಕೇಳಿದಂಥವ್ರ ಕೈ ಮೇಲೆ ಎತ್ತರಿ. 10 ಜನ
ಅದ ಇಲ್ಲೊಂದು 10 ಜನ, ಅವರೊಂದು 10-20 ಜನ ಯಾಕ್ರಿ, ಒಂದು 20 ಜನ 30 ಜನ ಕೇಳಿರ್ಬೋದು. ಇಲ್ಲಿ ನಾವು ಸುಮಾರು ಒಂದು 100 ಜನವರೆಗೆ ಕೂಡಿದಿರಿ. ಹೌದಾ? ಅದು ಕೊನೆಗೆ ಇನ್ನು ಬುತ್ತಿ ಕಟ್ಕೊಂಡು ಬರಾಕತ್ತಾರೆ, ಇನ್ನು ಉಂಡು ಹೋಗೋಣ ಅಂತೇಳಿ. ಇಲ್ಲೂ ಊಟ ಐತಿ, ಅವ್ರು ಮನೆಯಿಂದ ತರಾತಾರ ಮತ್ತೆ ಊಟ. ಬುತ್ತಿ ಗಂಟೆ ಬರಾಕತ್ತವ್ರು. ಇನ್ನು ಬುತ್ತಿ ಗಂಟೆ ಆಯ್ತು. ಎಲ್ಲಿ ಬುತ್ತಿ ಗಂಟ ಹೊಟ್ಟಿಗೆ ಬಾಣ ಎಲ್ಲದ, ಅಲ್ಲಿ ಮೊದಲು ನೆತ್ತಿಗೆ ಜ್ಞಾನ ಆಗ್ಬೇಕಂತ ಹೇಳಿದ್ರೆ ಮಾತು. ಮೊದಲು ನೆತ್ತಿಗೆ ಜ್ಞಾನ, ಆಮೇಲೆ ಹೊಟ್ಟಿಗೆ ಬಾಣ. ಯಾಕಂದ್ರೆ ಮಾನವ ಜನ್ಮ ಜ್ಞಾನಕ್ಕಾಗಿ ಬಂದದ, ಬಾಣಕ್ಕಾಗಿ ಬಂದಿಲ್ಲ. ಬಾಣಕ್ಕಾಗಿ ನಾಯಿ, ನರಿ, ಹಂದಿ ಎಲ್ಲ ಜೀವ ಜಂತುಗಳು ಬಾಣ ಹಗಲಿ 12 ತಾಸು ಬಾಣಕ್ಕಾಗಿ ಓಡಾಡ್ತಾವ. ಅವು ನಮಗಿಂತಲೂ ಸುಖಿ ಅದಾವ. ಬಾಣ ಮಾಡ್ಕೊಂಡು ಅವು ನಮಗಿಂತಲೂ ಸುಖಿ ಇದಾವ. ನಾವು ಚಿಂತೆನೂ ಮಾಡಿಲ್ರಿ ಊಟಕ್ಕಾಗಿ. ಆದ್ರೆ ನಾವು ಊಟಕ್ಕಾಗಿನ ಎಂತ ಕಾಳು ಕೂಳು ಜೋಡುಗೋಡು, ಕಾಳು ಕೂಳು ಜೋಡಿಗಾಗಿ ಬದುಕಿಲ್ಲ ಮಾನವ ನೀನು. ನಿಂದ ಕೆಲಸನ ಬೇರೆ ಐತೆ ಅಂತ ಹೇಳಿದಾರೆ ಮಾತ್ಮರು. ಕಾಳು ಕೂಳು ಜೋಡುಗೂಡಿಗಾಗಿ 84 ಲಕ್ಷ ಜೀವರಾಶಿಗಳೆಲ್ಲ ಏನು ಶ್ರಮವಿಲ್ಲದೆ ನೈಜವಾಗಿ ನೈಸರ್ಗಿಕವಾಗಿ ಪ್ರಕೃತಿ ಒಳಗ ಅವನು ಪಡ್ಕೊಂಡ ಬಿಟ್ಟಾವ. ಆದ್ರೆ ಮಾನವ ಈ ಹತ್ತಕ್ಕೆ ಇದಕ್ಕೆ ಪ್ರಯತ್ನ ಮಾಡಕ್ತಿಯಲ್ಲ. ಏನು ಇಡೀ ಜಗತ್ತಲ್ಲಿ ಇದಕ್ಕೆ ಪ್ರಯತ್ನ ಮಾಡತ್ತೈತ್ರಿ. ಗಳಿಸಬೇಕು, ದೊಡ್ಡ ಬಿಲ್ಡಿಂಗ್ ಕಟ್ಟಬೇಕು, ಭಾಳ ಹೊಲ ಹಿಡಬೇಕು, ದೊಡ್ಡ ನೌಕರಿ ಹಿಡಬೇಕು. ಏನು ಯಾತಕ್ಕಾಗಿ? ಭೋಗಕ್ಕಾಗಿಯೋ ಯೋಗಕ್ಕಾಗಿಯೋ? ಯೋಗ ಅಂದ್ರೆ ಜೀವ ಪರಮರ ಐಕ್ಯ. ಮಹಾಪುರುಷರು ಎಲ್ಲ ನಮಗೆ ಏನು ದಾರಿದೀಪ ಆದ್ರು. ಅವ್ರು ಹೆಂಗ್ ದಾರಿದೀಪ ಆದ್ರು? ಮಣಿನೇ ಬಿಟ್ಟು ಹೋದ್ರು. 8 ವರ್ಷದೊಳಗೆ ಮಣಿ ಬಿಟ್ಟು ಹೋದ್ರು ಸಿದ್ಧಾರೂಢರು. 8 ವರ್ಷದ ಬಾಲಕರಿದ್ದಾಗ ಮಣಿ ಬಿಟ್ಟು ಹೋದ್ರು. ಆದಿ ಶಂಕರಾಚಾರ್ಯರು 8 ವರ್ಷದ ಬಾಲಕರಿದ್ದಾಗ ಮಣಿ ಬಿಟ್ಟು ಹೋದ್ರು. ಯಾಕ್ರಿ? ಅನೇಕರು. ಮತ್ತ ಸಿದ್ಧಾರ್ಥ, ರಾಜಕುಮಾರ ಸಿದ್ಧಾರ್ಥ ಮಣಿ ಬಿಟ್ಟು ಹೋದ್ರೆ ಯಾತಕ್ಕಾಗಿ? ಜ್ಞಾನಕ್ಕಾಗಿ. ಅನೇಕ ಉದಾಹರಣೆಗಳು ಬಾಲ್ಯದೊಳಗೆ ಮಣಿ ಬಿಟ್ಟು ಹೋದಂಥವು ಅನೇಕ. ಯಾತಕ್ಕಾಗಿ? ಏನು ಕಡಿಮೆ ಇತ್ತು? ಶ್ರೀಮಂತಿ ಕಡಿಮೆ ಇತ್ತು ಅವ್ರ ಮಣಿ ಒಳಗೆ. ಭೋಗದೊಳಗೆ ಸುಖ ಇಲ್ಲ. ಇನ್ನೂ ಯಾತಕ್ಕೂ ಬಂದದಪ್ಪ ಈ ಜನ್ಮ, ಮಾನವ ಜನ್ಮ ಅಂದ್ರೆ ಪರಮ ಶಾಂತಿಯನ್ನ. ಈ ತಾತ್ಕಾಲಿಕ ಸುಖ ರೀ. ಭೋಗ ಭಾಗ್ಯಗಳಲ್ಲಿ ಏನು ಸುಖ ಸಿಗ್ತದ, ತಾತ್ಕಾಲಿಕ ಸುಖ ಸಿಕ್ಕಂಗ ಆಗ್ತತಿ, ಕಳೆದು ಹೋಗ್ತದೆ. ಕೊನೆಗೆ ಏನಾಗ್ತದ? ವಾನಪ್ರಸ್ಥ ಆಶ್ರಮಕ್ಕೆ ಬಂದಾಗ ಅಳ್ಕೊಂತ ಕುಡಿರ್ಬೇಕಾಗ್ತದೆ. ಯಾಕಂದ್ರೆ ಅದರಾಗೆ ಸುಖ ಆಯ್ತಂತ ಭೋಗದೊಳಗೆ ರಮಿಸ್ತಾ ಬಂದಾನ ಜೀವ. ಎಷ್ಟು ಗಳಿಸಿದ್ರೆ ಏನೈತಿ? ನೀನ್ ಇಟ್ಟ ಬರೋ ಮಣಿ ಬೇರೆ ಐತಿ. ಎಷ್ಟು ಗಳಿಸಿದ್ರೆ ಏನೈತಿ? ಯಾಕ್ರಿ? ಬಹಳ ಗಳಿಸಿದ್ರೆ ದೊಡ್ಡ ಅರಮನೆ ಅಂತ ಮಹಲ್ ಕಟ್ಟಿದೇವು ಅಂದ್ರೆ ಅಲ್ಲೇ ಹೋಗಿತಾರೆ ಅಂದ್ರೆ ನಮ್ಮಣ. ನಾನು ಕಟ್ಟಿನ ದೊಡ್ಡ ಮಣಿ, 1 ಕೋಟಿ ಬಿಲ್ಡಿಂಗ್ ಕೊಟ್ಟಿದ್ದೀನಿ ನಾನು. ಆ ಮಣಿನ ಬಿಟ್ಟುಕೊಟ್ಟು ಬಂದೆ ನನಗೆ. ಒಂದು ಸಾಲ ಕಟ್ಕೊಂಡ್ರೆ ಅಂದ್ರೆ ಹೆಂಗ ಕರ್ಮ ಹಿಂಗೆ ಬರ್ತದ ಅನ್ನೋದು ಗೊತ್ತಾಗುದಿಲ್ಲ. 1 ಕೋಟಿ ರೂಪಾಯಿ ಬಿಲ್ಡಿಂಗ್ ನಮ್ಮ ತಮ್ಮಗಳಿಗೆ ಬಿಟ್ಟು ಬಂದೇನೆ ಅಂದ್ರೆ ಯಾವ್ದು ಸ್ಥಿರ ಇಲ್ಲ. ವಿಚಾರ ಮಾಡಿದ್ರೆ ಈಗ ಆಶ್ರಮದಾಗ ವಾಸ ಮಾಡಾಕ್ತೇನೆ ಅಂದ್ರೆ ಅರ್ಥೇನು ಅಂದ್ರೆ ಯಾವ್ದ್ರೊಳಗೂ ಸುಖ ಇಲ್ಲ. ಕೊನೆಗೆ ತಿಳಿತದ. ಕೊನೆಗೆ ತಿಳಿದ ಉಪಯೋಗ ಇಲ್ಲ ಅಂತಾರೆ ಅವ್ರ ಮಾತ್ಮರು. ಮೊದಲೇ ತಿಳಿಬೇಕಂತ ಯೌವನದೊಳಗೆ ತಿಳಿಬೇಕು. ಯೌವನ ತಿಳ್ಕೊಂಡ್ರೆ ಬಹಳ ಲಾಭ ಆಗ್ತದೆ. ಕೊನೆಗೆ ನಮ್ಮಂಥವ್ರಿಗೆ 78 ನನಗೆ ವಯಸ್ಸ. ಈ ಕೊನೆಗೆ ನನಗೂ ತಿಳಿಯಾಗುತ್ತೆ. ಆದ್ರೆ ಕುಂದ್ರಾಕಿ ಒಂದು ಅರ್ಧ ತಾಸು ಕುಂಡ್ರು ಕೊಡೋದಂತ ಕಾಲು ಬಿಯಾಕತ್ತಾವ. ಮತ್ತೆ ಎದ್ದು ಓಡಾಡ್ಬೇಕಾಗ್ತದೆ. ಆದ್ರೆ ಅವ್ರು ಹೇಳ್ತಾರೆ, ನೀನು ಮಂಡಿ ಕಾಲು ಏನಪ್ಪ ಅಂದ್ರೆ ಬಿಗಿ ಆದ್ರೂ ಪರವಾಗಿಲ್ಲ, 18 ತಾಸು ಕುಂಡಿರ್ತಿದ್ರು ಶಿವಾನಂದರು. ಹೆಂಗ ಕುಂತಿದ್ದಾರೆ ಅವರು? ಸದ್ಗುರು ಶಿವಾನಂದರು 18 ತಾಸು ಕುಂತಲ್ಲೇ ಕುಂಡಿರ್ತಿದ್ರು ಪದ್ಮಾಸನ ಹಾಕಿ. ಹೆಂಗ್ ಕುಂಡಿರ್ತಿದ್ರು ಅವರು ಅಂದ್ರೆ ಪ್ರಾಕ್ಟೀಸ್ ಮಾಡಿದ್ರು. ಜನ್ಮಾಂತರ ಪ್ರಾಕ್ಟೀಸ್ ಮಾಡಿದ್ರು. ಅದಕ್ಕ ಜನ್ಮಾಂತರ ಪ್ರಾಕ್ಟೀಸ್ ಮಾಡಿ ಅನೇಕ ಜನ್ಮಗಳ ಅಂಚದೊಳಗ ಒಂದೇ ನಿರಂತರ ಜನ್ಮಾಂತರ ಇದನ್ನ ಪ್ರಯತ್ನ ಮಾಡಂದಾರ ಅವರು. ಒಂದೇ ಜನ್ಮದ ಆಗೋದಿಲ್ಲ. ಈಗ ಬರೀ ಏನಾದ್ರು ಮಂಗಲ ಇದು. ಈಗ 1 ತಿಂಗಳು ಶ್ರಾವಣದೊಳಗೆ ಹೆಂಗ್ ಬಂದ್ರೆ ಹಿಂಗ್ ಕೇಳ್ಕೊಂತ ರುಚಿ ಹತ್ತೋದು. ಇದಕ್ಕ ದಿನನಿತ್ಯ ಬರ್ಬೇಕಿಲ್ಲ ಮಠದೊಳಗ. ದಿನನಿತ್ಯ ಕೇಳ್ಬೇಕು. ಈ ಜನ್ಮ ವಿಡಿ ಕೇಳ್ಬೇಕ. ಇದೊಂದೇ ಜನ್ಮದೊಳಗ ಮುಗಿದ್ರೆ ಕೆಲಸ ಅದೇ ಸಂಸ್ಕಾರ ಉಳಿತದ. ಯಥಾ ಸಂಘ ತಥಾ ಸಂಸ್ಕಾರ. ಸಂಘದಂತೆ ರಂಗ. ಸಂಘ ಯಾವ ರೀತಿ ಅದ, ರಂಗ ಬಣ್ಣ ತಯಾರಾಕೈತಿ ಅಂದ್ರೆ ಸಂಸ್ಕಾರ ತಯಾರಾಕೈತಿ. ಇದೇ ಸಂಸ್ಕಾರ ಮುಂದುವರೆದು ಮಾನವ ಜನ್ಮರ ಬರ್ತೈತಿ. ನೀತಿ ಧರ್ಮದಿಂದ ನೋಡಿದ್ರೆ ಮಾನವ ಜನ್ಮರ ಬರ್ತೈತಿ. ಪುನಃ ಮಾನವ ಜನ್ಮ ಬಂತಂದ್ರೆ ಪುನಃ ಏನಪ್ಪ ಸಾಧಕನ ಜನ್ಮ ಬರ್ತದೆ. ಇಲ್ಲಾಂದ್ರೆ ಏನಾಗ್ತದೆ? ಮಾನವ ಜನ್ಮ ಬರ್ಬೇಕಂದ್ರೆ ನೀತಿ ಧರ್ಮದಿಂದ ನಡಿಲಿಕ್ಕೆ ಕಲಿಬೇಕಂತ ನೋಡಲ್ಲ. ಸಹಕಾರದಿಂದ, ಪ್ರೇಮದಿಂದ,
ಹಾ ದಯಾಪರನಾಗಿ ಸೇವಾಪರನಾಗಿ ತ್ಯಾಗ ವೈರಾಗ್ಯದಿಂದ ನಾವು ಬದುಕಿದ್ರೆ ಮಾನವ ಜನ್ಮ ಅದು ಬರ್ತದೆ. ಇಲ್ಲ ಅಂದ್ರೆ ಪಶು ಪಕ್ಷಿಗಳ ಜನ್ಮ, ಕ್ರಿಮಿಕೀಟಗಳ ಜನ್ಮ, ಕರ್ಮದಂತೆ ಸಂಸ್ಕಾರ. ಅದಕ್ಕೆ ಮುಗಿಸ್ತೇನೆ. ಅದಕ್ಕೆ ಮನೋಬಲ ಬಹಳ ಶ್ರೇಷ್ಠ. ನಮ್ಮದು ಮನೋಬಲ, ಮಹಾತ್ಮದ ಮನೋಬಲ ಬಹಳ ಶ್ರೇಷ್ಠ ಇತ್ತು. ದೊಡ್ಡ ಮನೋಬಲದಿಂದ ನೀರು ಕೊಡ್ತು. ಎಲ್ಲಿ ಮನೋಬಲ ಅದ ಅಲ್ಲಿ ಕಾರ್ಯ ಸಿದ್ಧಿ ಅದ. ಮನೋಬಲ ಇಲ್ಲದೆ ಹೋದ್ರೆ ಕಾರ್ಯ ಆಗುದಿಲ್ಲ ಕೆಲಸ. ಅದಕ್ಕೆ ಮನೋಬಲ ಅತ್ಯಂತ ಶ್ರೇಷ್ಠವಾದ ಅನೇಕ ಸತ್ಪುರುಷರು ಬಹಳ ಸುಂದರವಾಗಿ ಬಿಡಿಸಿದ್ದಾರೆ. ಹೇಳಿದ್ರು ನೋಡಿ, ನಮ್ಮ ಇವರು ಯಾರು ಅನಿಕರಿಸ್ತಾರಂತ ಒಡ್ಡಾಡಾದನೆ ಒಂದು ಉದಾಹರಣೆ ಹೇಳಿದ್ರು. ನಂದಿ ಮಿತ್ರನ ಉದಾಹರಣೆ ಹೇಳಿದ್ರೆ ಚಂದ ಐತಿ ನೋಡ್ರಿ. ಏನ್ ತಿಳ್ಕೊಂಡ್ರೆ, ಹೊಟ್ಟಿ ಬಾಡಿಗೆಯಾಗಿ ಬಂದಿದ್ದವ ಆ ಹುಡುಗ, ಹೊಟ್ಟಿಗೆ ಊಟ ಸಿಗ್ತಿರ್ಲಿಲ್ಲ. ಕೊನೆಗೆ ನಾವು ಸಾಧುಗಳಿಗೆ ಊಟ ಆರಾಮ್ ಸಿಗ್ತೈತಲ್ರಿ, ಅದಕ್ಕೊಬ್ಬ ಸಾಧುನ ಸಂಘ ಮಾಡಿದ. ಸಾಧುನ ಸಂಘ ಮಾಡಿದ್ರೆ ಏನಾಯ್ತು ಅಂದ್ರೆ ಸತ್ಸಂಗ, ನಿರಂತರ ಸತ್ಸಂಗ ಆತ ಅವಾಗ. ಅವನಿಗೆ ಹೊಟ್ಟಿ ಪಾಡಿನ ಚಿಂತೆ ಕಡಿದು ಹೋಗಿ ನೆತ್ತಿ ಪಾಡಿನ ಚಿಂತೆ ಶುರುವಾಯ್ತು. ಅಂದ್ರೆ ಜ್ಞಾನ ಪಿಪಾಸು ಆಗಬೇಕಂದ್ರೆ ಹೊಟ್ಟಿ ಪಾಡಿನ ಚಿಂತೆಯನ್ನು ಬಿಟ್ಟು ನೆತ್ತಿ ಪಾಡಿನ ಚಿಂತೆಗಾಗಿ ನಾವು ಪ್ರಯತ್ನ ಪಡ್ಬೇಕಂತ. ಹೊಟ್ಟಿ ಪಾಡಿನ ಚಿಂತೆ ಏನು ಅವಶ್ಯ ಇಲ್ಲ, ಏನು ಕೊರತೆ ಇಲ್ಲ ಈಗ. ಯಾಕ್ರಿ, ಈಗ ಆಹಾರಕ್ಕಂತ ಕೊರತೆ ಇಲ್ಲ. ಸ್ವತಂತ್ರ ಭಾರತದೊಳಗೆ ಆಹಾರಕ್ಕೆ ಏನು ಕೊರತೆ ಇಲ್ಲ, ಬಟ್ಟೆಗೆ ಏನು ಕೊರತೆ ಇಲ್ಲ, ಶ್ರೀಮಂತಿಗೆ ಏನು ಕೊರತೆ ಇಲ್ಲ. ಯಾಕಂದ್ರ ನಮ್ಮ ಮೋದಿ ಸರ್ಕಾರ ಬಂದ ನಂತರ 25 ಕೋಟಿ ಜನರು BPL ಮ್ಯಾಲ ಅಂದ್ರೆ ಬಡತನ ರೇಖೆಯಿಂದ ಮ್ಯಾಲ ಹೋಗ್ಯಾರ. ನೋಡ್ತಾ ಇದ್ದೇವೆ ನಾವು, ಒಬ್ಬರಿಗಿಂತ ಒಬ್ರು ಚಂದ ಮಣಿ ಕಟ್ಟಾಕ್ತಾರೆ, ತುಪ್ಪ ಎಲ್ಲರೂ ಬಳ್ಕೊಳ್ಬೇಕು ಹಂಗೆ ಮಣಿ ಕಟ್ಟಾಕ್ತಾರೆ ಎಲ್ಲರೂ. ಶ್ರೀಮಂತಿಗೆಲ್ಲ ತೋರಿಸ್ತದ. ಇದು ಹಳ್ಳಿಗಳಲ್ಲಿ ನೋಡಾಕ್ತೇವೆ ನಾವು. ಶಹರದಲ್ಲಿ ನೋಡಕ್ ಹೋಗಿದ್ದು ಬಿಲ್ಡಿಂಗ್ಗಳು ಮೊದಲ. ಹಳ್ಳಿಗಳಲ್ಲಿ ಯಾರು ಒಬ್ಬರಿಗಿಂತ ಒಬ್ಬರು ಚಂದ ಬಿಲ್ಡಿಂಗ್ ಕಟ್ಟಾಕತ್ತಾರೆ, ಒಬ್ಬರಿಗಿಂತ ಒಬ್ರು ಹೆಚ್ಚು ಬೆಳೆ ಹಾಕ್ತಾರೆ, ಕಾಳು ಕಡಿ, ಒಬ್ಬರಿಗಿಂತ ಹೆಚ್ಚು ಶ್ರೀಮಂತರಾಗಿದೆ, ಸುಖಿಗಳಾಗಿದ್ದಾರೆ ಅಂದ್ರೆ ವಿಚಾರ ಮಾಡಿ. ಸುಖ ಹೆಚ್ಚಾಯ್ತು ಕಡಿಮೆ ಆಯ್ತು. ಯಾಕ್ರಿ, ಮಕ್ಕಳು ದುಷ್ಟರಾಗತ್ತಾರೋ ಶಿಷ್ಟರಾಗತ್ತಾರೋ. ಈ ಮೊಬೈಲ್ ಗೀಳು ಒಳ್ಳೆಯವ್ರನ್ನ ಮಾಡಾಕ್ತತ್ತು, ಕೆಟ್ಟವ್ರನ್ನ ಮಾಡಾಕ್ತತ್ತು. ಯಾಕ್ರಿ, ಹುಡುಗ ಹುಡುಗಿಯರು ಓಡಿ ಹೋಗ್ತಾರೆ ಭಾಳ ಮಂದಿ. ನಮ್ಮಲ್ಲಿ 4-5 ಮಂದಿ ಓಡಿ ಹೋದ್ರೆ 2 ವರ್ಷ ನಮ್ಮ ಊರಾಗ 4-5 ಜನ ಓಡಿ ಹೋದ. ಯಾವ ಹಿರಿಯರು ಬೇಕಾಗಿಲ್ಲ, ಗುರುಗಳು ಬೇಕಾಗಿಲ್ಲ, ನಾವು ನೋಡ್ಕೊತೇವೆ ಅಂತ ಓಡಿ ಹೋಗ್ತಾರೆ. ಅಂದ್ರೆ ಅನಾಚಾರ, ಅವ್ಯವಹಾರ ಹೆಚ್ಚಾಗಿದಾವ ಅಂತೇಳೋ ಕಡಿಮೆ ಆಗಿದಾವ ಅಂತೇಳೋ. ಯಾಕೆ ಬಸಂಗ ಹೆಚ್ಚಾಗುತ್ತವೆ. ಕಾರಣ ಏನು? ಸತ್ಸಂಗದ ಗರಡಿಗೆ ಬರೆದ ಮೊದಲ ಗರಡಿ ಮಣಿಗಳಿದ್ದು, ವ್ಯಾಯಾಮ ಶಾಲೆಗಳಿದ್ದು, ಅವು ಎಲ್ಲ ಹಾಳಾಗಿ ಹೋದು. ಮೊದಲು ಏನಿದ್ದು ರೀ, ಭಜನಾ ಶಾಲೆಯಲ್ಲಿ ಭಜನಾ ಮಂಡಳಗಳಿದ್ದು, ಅವು ಹಾಳಾಗಿದ್ದವು. ಅವು ಕುಡ್ದು ಏನಪ್ಪಾ ಅಂದ್ರೆ ಯಾರು ಸತ್ತಾಗ ಅವ್ರು ಸೆರೆ ಕೊಡಿಸಿ ಆ ಭಜನಾ ಮಂಡಳಿ ತರಬೇಕೀಗ. ನಮ್ಮಲ್ಲೆಲ್ಲ ಭಕ್ತಿಗಾಗಿ ಭಜನೆ ಮಾಡ್ತಿದ್ರು ಅವ್ರು ಮೊದಲ. ಹಿಂಗಲ್ಲಿ ರೊಕ್ಕಕ್ಕಾಗಿ, ಡ್ರಿಂಕಿಗೆ, ಕುಡಿಲಿಕ್ಕಾಗಿ ಭಜನೆ ಮಾಡಾಕ್ತಾರೆ. ಅಂದ್ರೆ ಅನಾಚಾರ ಹೆಚ್ಚಾಯ್ತು, ಆಚಾರ ಹೆಚ್ಚಾಯ್ತು. ಆಚಾರ ಪ್ರಭೋ ಧರ್ಮ ಅಂದ್ರೆ ಅವರು ಆಚಾರದಿಂದ ಧರ್ಮ, ಆಚಾರದಲ್ಲಿ ಧರ್ಮದ. ಕೇವಲ ನಮ್ಮ ಭಾಳ ಮುಗಿಲೆತ್ತರ ಶಾಸ್ತ್ರ ನಾನು ಹೇಳ್ತಿರ್ಬೋದು. ನನ್ನಲ್ಲಿ ಆಚಾರ ಇಲ್ಲಂದ್ರೆ ಚಪ್ಪಲ್ ತಗೊಂಡು ಹೋಗಿರಿ ನನಗೆ. ಆಚಾರ ಇಲ್ಲ ನಾವು ಹೇಳೋರು ನಾವು ಮೊದಲು ಆಚಾರ್ಯಗಳಾಗಬೇಕು. ಮೊದಲು ನಮ್ಮಲ್ಲಿ ಆಚಾರ ಶುದ್ಧ ಇರ್ಬೇಕು, ನಮ್ಮಲ್ಲಿ ಮೊದಲು ನಡವಳಿಕೆ ಶುದ್ಧ ಇರ್ಬೇಕು. ಹೇಳಕ್ಕೆ ನನಗೆ ಅದು ಪ್ರಸಾದ ಮಣಿ ಆಗ್ತದೆ. ಅದಕ್ಕೆ ಇಂಥ ಏನಿಲ್ಲ ಮಹನೀಯರಿಂದ ಕೆಲವರು ಕಡಿಮೆ ಅದಾರ. ಈಗ ಯಾಕೆ ಯುವಕರು ತಯಾರಾಗಬೇಕಲ್ಲ, ನಾವೆಲ್ಲ ಮೂಪಿನವರಿಗೆ ಆಯ್ತು ಇನ್ನೊಂದು ಕೆಲವು ವರ್ಷಗಳಲ್ಲಿ ಗತಿಸಿ ಹೋಗ್ತೇವೆ. ಹೊಸ ಪೀಳಿ ತಯಾರಾಗಬೇಕಲ್ಲ. ಸತ್ಸಂಗದ ಗರಡಿ ಮಣಿಯನ್ನು ಕಟ್ಟಿದಾರೆ. ಸಿದ್ದಾರೂಢ ಮಠ ಕಟ್ಟಿದ್ರಿ, 8 ಜನ ಕೊಡಕತ್ತೀರಿ. ಅಲ್ಲಿ ಹನುಮಾನಗರ ಮಠ, ಅಲ್ಲಿ 8 ಜನ ಕೊಡ್ತೀರಿ. ಅದನ್ನು ಕಿಲೆ ಹಾಕಿದ್ರೆ ಹಿಂಗ ಬಡದಾಡೆ ಮೇಲಿಂದ. ಅದ್ರ ಅರ್ಥ ನಾವು ಸತ್ಸಂಗಕ್ಕೆ ಎಷ್ಟು ಮಹತ್ವ ಕೊಡಾಕ್ತೀವಿ ವಿಚಾರ ಮಾಡ್ಕೋಬೇಕ್ರಿ. ತಾಯಂದಿರ ಎಲ್ಲರೂ ನೀವು ವಿಚಾರ ಮಾಡ್ಬೇಕು, ಹಿರಿಯರು ವಿಚಾರ ಮಾಡ್ಕೋಬೇಕಾಯ್ತು. ನಾವು ಮೊದಲಿಗ ಹಿರಿಯರಿಗೆ ಬುದ್ಧಿ ಇಲ್ಲ, ಕಿರಿಯರಿಗೆ ಬುದ್ಧಿ ಇಲ್ಲ ಅಂತ ಬೇಯ್ತೇವೆ ಅವ್ರನ್ನ. ನಮಗರ ಏನೈತಿ ಬುದ್ಧಿ? ನಾವರ ಬಂದು ಕುಂಡ್ರಾತೇವೆ. ವಾನಪ್ರಸ್ಥ ಗೃಹಸ್ಥಾಶ್ರಮ ಮುಗಿಸಿ ವಾನಪ್ರಸ್ಥ ಯಾರು ಆ ಅಮ್ಮಗಳು ಅಜ್ಜಗಳು ಇಲ್ಲಿ ಬಂದು ಕುಂತ್ರಿ ತುಂಬತತೆ. ನಾವರ ಕುಂತ ಯಾರ ಸ್ವಲ್ಪ ಏನಪ್ಪ ನಾ ಮುಗಿದು ಹೋಯ್ತು, ಏನು ಸುಡ್ಗಾಡಕ್ಕೆ ಹೋಗೋ
ಟೈಮ್ ಬಂತು, ಇನ್ನಾದರೂ ಸ್ವಲ್ಪ ಒಳ್ಳೆ ಸಂಸ್ಕಾರ ಮಾಡ್ಕೊಳ್ಳೋಣ ಅನ್ನುವಂಥ ಬುದ್ಧಿ ನಮ್ಮೆಲ್ಲರೂ ಬರ್ಬೇಕಲ್ಲ. ಹಿಂಗೆ ನನಗೆ ಯಾಕಲ್ಲ ರೋಷದಿಂದ ಹೇಳಾಗ್ತೇನೆ. ನಮ್ಮಲ್ಲಿ ಈ ಮಾತು ಭಾಳ ಸಂತೋಷದಿಂದ ಹೇಳಾಗ್ತಿಲ್ಲ. ನಾವು ಸಮಾಜದ ಚಟುವಟಿಕೆ ಏನಾಗತ್ತೈತಿ, ಗಣಗೋರ ಕೆಟ್ಟು ಹೋಗ್ತಾ ಇದೆ. ಅದಕ್ಕೆ ಸಮಾಜ ಶುದ್ಧ ಆಗ್ಬೇಕಾದ್ರೆ ಸತ್ಸಂಗ ಬಹಳ ಮಹತ್ವ. ಸತ್ಸಂಗಕ್ಕೆ ನಿಮ್ಮ ಮಕ್ಕಳನ್ನು ಕರ್ಕೊಂಡು ಬರ್ರಿ, ನೀವು ಕರ್ಕೊಂಡು ಬರ್ರಿ. ಎಲ್ಲೆಲ್ಲಿ ಮೊದಲು ಮಹಾತ್ಮರು ಏನ್ ಹೇಳಿದಾರೆ ಅಂದ್ರ, ಎಲ್ಲೆಲ್ಲಿ ಗುಡಿ ಗುಂಡಾರದವ ಅಲ್ಲೆಲ್ಲಿ ಸತ್ಸಂಗ ನಡೀತಿದ್ದು. ಆತ್ಮಾನಂದ ಸದ್ಗುರುಗಳಂತ ಏನ್ ಹೇಳಿದಾರಂದ್ರ, ಸತ್ಸಂಗ ನಡೆಯದ ಮನೆಯು ಮಠವು ಅಂತ ಹೇಳಿದಾರೆ. ಪ್ರತಿಯೊಂದು ಮನೆಯು ಸ್ಮಶಾನವು ಅಂತ ಹೇಳಿದಾರೆ. ಪ್ರತಿಯೊಂದು ಮನೆಗಳಲ್ಲಿ ಸತ್ಸಂಗ ನಡೀಬೇಕಂತ ಹೇಳಿದಾರೆ. ಪ್ರತಿಯೊಂದು ಮನೆಯಲ್ಲಿ ನಡೀಲಿಕ್ಕಿಲ್ಲ. ಎಲ್ಲೆಲ್ಲಿ ಗುಡಿ ಗುಂಡಾರದವ ಮಠ ಮಾನ್ಯಗಳದವ ಅಲ್ಲೆಲ್ಲ ಸತ್ಸಂಗ ನಡೆಯೋದು ಬೇಡ್ರೆ. ಸತ್ಸಂಗದ ಲಾಭ ಏನದ ಅಂದ್ರ, ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲತತ್ವಂ, ನಿಶ್ಚಲತತ್ವೇ ಜೀವನ್ ಮುಕ್ತಿ. ಎಲ್ಲಿ ಮುಟ್ಟಿಸ್ತದೆ? ಸತ್ಸಂಗದ ಅನ್ನುವಂಥ ಗರಡಿ, ಸತ್ಸಂಗ ಅನ್ನುವಂಥ ಗಾಡಿ ಹತ್ತಿ ಬಿಟ್ರೆ ಸಾಕು. ಬೆಂಗಳೂರು ಹೋಗ್ಬೇಕಾಗೈತಿ, ಬೆಂಗಳೂರು ಗಾಡಿ ಬೋರ್ಡ್ ನೋಡಿ ಹತ್ತಿ ಬಿಟ್ರೆ ನಿದ್ದೆ ಮಾಡ್ಕೊಂಡು ಹೋಗ್ರಿ, ಓದ್ ಹತ್ತದ ನಿಮ್ಮನ್ನ. ಹಂಗ ಸತ್ಸಂಗ ಎಲ್ಲೆಲ್ಲಿ ನಡೀತೈತಿ ಅಲ್ಲಿ ನಿದ್ದೆ ಮಾಡ್ರಿ. ಏನು ನಾವು ತಿಳಿ ಓದ್ತೀವಿ ಅಂದ್ರೆ ಪರವಾಗಿಲ್ಲ, ಒಂದು ತಿಳಿತೈತಿ, ಒಂದು ಎರಡು ಮಾತಾರ ತಿಳಿತಾವ. ಅಷ್ಟೇ ಸತ್ಸಂಗ ಅನ್ನೋದು ಅಲ್ಲಿ ಬಂಟರ ಸಂಗರ ಬಿಡಿಸ್ತಲ್ಲ, ಆಳ ಹರಟಿ ಹೊಡೆಯುವವರ ಸಂಗರ ಬಿಡಿಸ್ತಲ್ಲ. ಸತ್ಸಂಗದಲ್ಲಿ ಬಂದು ಕುಂಡ್ರೋದ್ರಿಂದ ಮಹಾತ್ಮರ ಉಪದೇಶ ಎರಡು ನುಡಿಗಳು ಕಿವಿಗೆ ಬೀಳ್ತಾವ. ನಾಲ್ಕನೇ ಮೂರನೇ ನುಡಿಗೆ ನೀತಿ ಬರಲಿಲ್ಲ, ಕೂಗಿಡ್ಸಿ ಹೋಗ್ರಿ ಪರವಾಗಿಲ್ಲ. ಒಂದೆರಡು ನುಡಿಯರ ಬೀಳ್ತಾವಲ್ಲ, ನಿಮ್ ಪರಿವರ್ತನೆ ಮಾಡ್ತದ, ಜನ್ಮ ಪರಿವರ್ತನೆ ಮಾಡ್ತದೆ ಸತ್ಸಂಗ ಗರಡಿ. ಅದಕ್ಕೆ ನನಗೆ ಮುಕ್ತಿ ಧನ ಸಂಪದ ಸಂತ ಸೈನ್ಯ ದೇಹಿ ಸದಾ. ತುಕಾರಾಮ್ ಮಹಾರಾಜ್ ಏನ್ ಹೇಳಿದ್ರ ಅಂದ್ರ, ಪರಮಾತ್ಮ ನನಗೆ ಮುಕ್ತಿ ಕೊಡಬೇಡ, ಧನ ದೌಲತ್ತು ಸಂಪತ್ತು ಕೊಡಬೇಡ, ಸಂತರ ಸಂಘ ಬಿಡಿಸ್ಬೇಡ. ನಾನು ಸಂತರ ಸಂಘ ಒಂದು ಬಿಡಿಸ್ಬೇಡ ನನಗ, ನೀ ಮುಕ್ತಿನೇ ಕೊಡಬೇಡ ನನಗ. ಅವ ಕೊಡಬೇಡ ಅಂದ್ರೆ ಮುಕ್ತಿ ಸಿಗ್ತೈತೆ ಅಂತ. ಕೊನೆಗೆ ಒಂದು ಜನ್ಮದೊಳಗೆ ಮುಕ್ತಿ ಸಿಗಲೇಬೇಕು. ಸತ್ಸಂಗದ ಗರಡಿಯನ್ನು ಏರಿದ, ಅದೇ ಸತ್ಸಂಗದ ಗಾಡಿಯನ್ನು ಏರುವಂಥದ್ದನ್ನು ಕಲಿಯೋಣ. ಮೊದಲು ಸತ್ಸಂಗಕ್ಕೆ ಮಾತು ಕೊಡೋಣ. ನೀತಿ ಧರ್ಮದಿಂದ ನಡೀಲಿಕ್ಕೆ ಆದರೂ ಕಲಿಯೋಣ. ಪ್ರಥಮ ಮೊದಲೇ ಪಾವಟಿಗೆ ಹಚ್ಚಿದ್ರ ಈ ಸದ್ಗುರು ಆತ್ಮಾನಂದರು, ಸದ್ಗುರು ಬಡಿವಾಳರಾಜನವರು ಇಲ್ಲೆಲ್ಲ ಈ ನಾಡಿನೊಳಗೆ ಸಂಚರಿಸಿ ಬಹಳ ಪುಣ್ಯ ಸುಕೃತದ ಫಲದಿಂದ ಇಲ್ಲೆಲ್ಲ ಮಹಾತ್ಮರು ಬಂದು ಹೋಗ್ಯಾರ ನಿಮಗ. ಮತ್ತೆ ಅದರ ಲಾಭವನ್ನು ನೀವು ಪಡ್ಕೊಳ್ಳಿಲ್ಲ ಅಂದ್ರೆ ಏನ್ ಲಾಭ, ಏನ್ ಉಪಯೋಗ ಆಯ್ತು? ಅದಕ್ಕೆ ಮಾನವ ಜನ್ಮದ ಯಥಾರ್ಥ ಕಲ್ಯಾಣ ನಾವು ಸತ್ಸಂಗವನ್ನು ಮಾಡಿ ಸದ್ಗತಿಯನ್ನು ಹೊಂದೋದ್ರೊಳಗೈತಿ ಎನ್ನುವಂಥ ಮಾತನ್ನು ತಿಳಿಸ್ತಾ, ಈ ಗದ್ದಲದೊಳಗ ಔಷಧದಿಂದ ಹೇಳಿದೆ ನಾನು. ಇನ್ನೂ ಭಾಳ ಚಂದ ಬಿಡಿಸ್ಬೇಕಂತ ಬಂದಿನ. ನಾವೇಕ್ ಮಡಿವಾಳ ಅಂತ ಹೇಳಿದ್ರು ನಮ್ಗೆ. ಯಾರು ಇಲ್ಲ ಸರ್ ಹೇಳೋರು, ನೀವ ಒಂದು ತಾಸು ನೀವ ಕಟ್ಟಿರಿ ಅಂತ ಹೇಳಿದ್ರು. ಹೇಗೆ ಕಳಿಸಿದ್ರೆ ನಮ್ಗೆ ಇಲ್ಲ, ನಾ ಸಮಾಧಾನದಿಂದ ಹೇಳ್ಬೇಕಂತ ಭಾಳ ಚಂದ ಹೇಳ್ಬೇಕಂತ ಪ್ಲಾನ್ ಮಾಡ್ಕೊಂಡು ಬಂದಿದ್ದೆ. ಇಲ್ಲ 18 ಮಂದಿ ಎಲ್ಲ ಅವ್ರಿಗೆ ನಾ ಏನ್ ಹೇಳ್ಬೇಕಂತ ಅವರೇ ಹೇಳಿದಾರೆ. ಅವ್ರೇನ ಭಾಳ ಚಂದ ಹೇಳಿದ್ದಾರೆ ಎಲ್ಲರೂ. ಅವ್ರಿಗೆಲ್ಲ ಧನ್ಯವಾದಗಳು. ನನ್ನ ಭಾರವನ್ನು ಅವ್ರು ಕಡಿಮೆ ಮಾಡಿದ್ದಾರೆ. ಎಲ್ಲರೂ ಭಾಳ ಚಂದ ಹೇಳಿದಾರ. ಅದಕ್ಕೆ ಒಬ್ಬೊಬ್ಬರ ಮಾತಿನ ಮರ್ಮವನ್ನು ಒಂದೊಂದು ಅಂಶವನ್ನು ತಿಳ್ಕೊಂಡ ನಿಮ್ಮ ಜೀವನವನ್ನು ಪಾವನ ಮಾಡ್ಕೊಡಿ, ಕಲ್ಯಾಣ ಮಾಡ್ಕೊಳ್ರಿ ಅಂತ ಹೇಳ್ತಾ, ಎಲ್ಲ ಇಲ್ಲಿ ಕೂಡಿದಂತಹ ಸತ್ಪುರುಷರಿಗೂ ಹಾಗೂ ತಮ್ಮೆಲ್ಲರಿಗೂ ನನ್ನ ವಂದನೆಗಳನ್ನು ಅನಂತ ವಂದನೆಗಳನ್ನು ಅರ್ಪಿಸಿ ನನ್ನ 4 ತೊದಲು ನುಡಿಗಳನ್ನು ಮಹಾತ್ಮರ ಪಾದಗಳಿಗೆ. ಯಾಕೆ ತೊದಲು ನುಡಿಗಳು ಅನ್ಬೇಕಾಯ್ತು? ನಾವು ಆತ್ಮಜ್ಞಾನ ಮಾಡ್ಕೊಂಡಿಲ್ಲ, ನಮ್ಮ ಎಲ್ಲ ಎಂದೆಲ್ಲ ಮಾತುಗಳೇ ಇನ್ನೂ ಅಂತ ಹೇಳಿ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೀನಿ.